ಭಯ ಬಂದಾಗ ಏನ್ ಮಾಡಬೇಕು ಹೇಳ್ರಿ? ಚೆನ್ನಾಗಿ ಪ್ರೇಯರ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಯಾವುದಾದ್ರೂ ವ್ಯಕ್ತಿ ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ, ಸಂಬಂಧಿಕರು ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ, ವೈರಿಗಳು ಕುತಂತ್ರ ಮಾಡಿ ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ, ಅಧಿಕಾರಿಗಳು ನಿಮಗೆ ವಿರುದ್ಧವಾಗಿ ಏನಾದರೂ ಕುತಂತ್ರ ಮಾಡುವಾಗ, ಪ್ಲಾನ್ ಮಾಡುವಾಗ, ಕೆಲವು ಜನ ನಿಮಗೆ ವಿರುದ್ಧವಾಗಿ ಕುತಂತ್ರ ಮಾಡಿ ನಿಮಗೆ ಪ್ಲಾನ್ ಮಾಡುವಾಗ, ಈ ವಿಷಯ ನಿಮಗೆ ಗೊತ್ತಾಗುವಾಗ ನೀವೇನ್ ಮಾಡ್ತೀರಿ ಗೊತ್ತಾ? ನಿಮಗೆ ಕೆಲವು ಫ್ರೆಂಡ್ಸ್ ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ತೀರಿ, ನೋಡ್ರಿ ನನ್ನ ಮೇಲೆ ಹಿಂಗೆ ಕುತಂತ್ರ ಮಾಡ್ಯಾರ, ಅವರು ನನ್ನ ಮೇಲೆ ಹಿಂಗೆ ಪ್ಲಾನ್ ಮಾಡ್ಯಾರ ಅಂತ ನೀವು ಹೇಳ್ತೀರಿ. ಅವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ಬೋದು ಗೊತ್ತಾ? ಏನೇ ಅದ್ರ ಬೇಡ, ಧೈರ್ಯವಾಗಿರೋ ಅಂತ ಹೇಳ್ಬೋದು. ಆದ್ರೆ ಅವರಿಂದ ಬರೋ ಕೇಡನ್ನ ಇವ್ರ ಕೈಲಿ ತಪ್ಪಿಸಲಿಕ್ಕೆ ಧೈರ್ಯ ಹೇಳ್ಬಹುದು, ಆದರಣೆ ಮಾಡಬಹುದು. ಆದ್ರೆ ಅವರಿಂದ ಬರೋ ಕೇಡನ್ನ ತಪ್ಸಕ್ಕಾಗಲ್ಲ. ಆದರೆ ನೀನು ಅವ್ರ ಹತ್ರ ಹೇಳೋ ಬದ್ಲಿ ಎಲಿಯನ್ ತರ ನನ್ನ ದೇವ್ರ ಹತ್ರ ಹೇಳಿದ್ರೆ, ನನ್ನ ದೇವ್ರು ನಿಮಗೆ ಬರೀ ಧೈರ್ಯ ತುಂಬೋದಲ್ಲ, ನಿನ್ನ ಶತ್ರುಗಳ ಮೂಲಕ ಬರುವ ಕೇಡನ್ನು ತಪ್ಪಿಸಿ ಕಾಪಾಡುವ ದೇವರಾಗಿದ್ದಾನೆ. ನನ್ನ ದೇವರು ಬರೀ ಧೈರ್ಯ ಮಾತ್ರ ತುಂಬೋದಲ್ಲ, ನಿನ್ನ ಶತ್ರುಗಳ ಮೂಲಕ ನಿನಗೆ ಉಂಟಾಗುವಂತ ಆಪತ್ತು ನಿನ್ನ ಮೇಲೆ ಬರದಂಗೆ ಅಲ್ಲೇ 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 ನನ್ನ ದೇವರು ಮುರಿದು ಹಾಕುತ್ತಾನೆ. ಆ ಶೋಧನೆ ನಿನ್ನ ಕುಟುಂಬ ಮುಟ್ಟೋದಕ್ಕೆ ಬಿಡಲ್ಲ, ನಿನ್ನ ಗಂಡನನ್ನು ಮುಟ್ಟಲಿಕ್ಕೆ ಬಿಡಲ್ಲ, ನಿನ್ನ ಮಕ್ಕಳನ್ನ ಮುಟ್ಲಿಕ್ಕೆ ಬಿಡಲ್ಲ, ನಿನ್ನ ಮನೆ ಬಾಗಿಲು ಕೂಡ ಮುಟ್ಲಿಕ್ಕೆ ಬಿಡಲ್ಲ. ಅಲ್ಲೇದಲ್ಲೇ ದೂರದಲ್ಲೇ ದೇವರು ಮುರಿದಾಗ್ತಾನೆ. ಈಗ ಎಲ್ಲಿದ್ದಾನೆ? ಅರಣ್ಯದಲ್ಲಿ. ಯಾವ ಗಿಡದ ಕೆಳಗೆ ಕೂತ್ಕೊಂಡು ಅಳ್ತಾ ಇದ್ದಾನೆ? ಯಾರ ಮುಂದೆ ಅಳ್ತಾ ಇದ್ದಾನೆ? ಯಾರ ಮುಂದೆ ಕಷ್ಟ ಹೇಳ್ಕೊಳ್ತಾ ಇದ್ದಾನೆ? ದೇವ್ರ ಮುಂದೆ ಕಷ್ಟ ಹೇಳ್ಕೊಳ್ತಾ ಇದ್ದಾನೆ. ನಿಮ್ಮ ಹತ್ರ ಯಾರನ್ನ ಬಂದು ಕಷ್ಟ ಹೇಳ್ಕೊಂಡ್ರೆ ನೀವು ಹೇಳ್ತೀವಿ, ಅಕ್ಕ ಹೆದರಬೇಡ, ಅಕ್ಕ ಧೈರ್ಯವಾಗಿ. ನಾನು ದೇವ್ರ ಹೆಂಗ್ ಹೇಳ್ದೆ ಗೊತ್ತಾ? ನೀವ್ ಹೆಂಗ್ ಹೇಳ್ತೀರಿ ನೋಡ್ರಿ, ದೇವ್ರ ಹೆಂಗ್ ಹೇಳ್ತಾನೆ ನೋಡ್ರಿ, ನಾನು ದೇವ್ರ ಹೆಂಗ್ ಹೇಳ್ತಾನೆ ನೋಡ್ರಿ. ಓದಮ್ಮ 19:4 ಇನ್ನೊಂದ್ಸರಿ ಓದಮ್ಮ. ತರುವಾಯ ತಾನೊಬ್ಬನಾಗಿ ಎಲಿಯನು ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು, ಸಾಯಬೇಕಂತ ಅಪೇಕ್ಷಿಸಿದನು. ಅವನು ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನನ್ನ ಪ್ರಾಣ ತೆಗೆದು ಬಿಡಪ್ಪ, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ಪ್ರಾರ್ಥಿಸಿದ ನಂತರ ಏನ್ ಮಾಡದಂತೆ? ನಾಳೆ ನಿಮ್ಮನ್ನು ಸಾಯಿಸಕ್ ಬರ್ತಾರಂದ್ರೆ ಅವತ್ತು ರಾತ್ರಿ ನಿಮಗೆ ನಿದ್ದೆ ಬರುತ್ತಾ? ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಯಾರು ಕೊಟ್ಟಿದ್ದಾನೆ? ನಿದ್ರೆ ಮಾಡ್ತಾ ಇದ್ರೆ. ಮುಂದೆ ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಮುಂದೆ ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡುವಾಗ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು, ಕೆಂಡದ ಮೇಲೆ ಹಂಗೆ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಸುಟ್ಟಿರುವಂತ ರೊಟ್ಟಿಗಳು, ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು, ಅಬ್ಬೋ ಏನ್ ಎಲಿಯನ್ ಹೆಂಡತಿ ಮಾಡಿಟ್ಟಿದ್ಲ? ಎಲಿಯನ್ ತಾಯಿ ಮಾಡಿಟ್ಟಿದ್ಲ? ಏನ್ ನೀವು ಮಾಡಿಕೊಟ್ಟಿದ್ರ? ಯಾರು ರೆಡಿ ಮಾಡಿದ್ದಾರೆ? ಎದ್ದು ನೋಡುವಾಗ ಬಿಸಿ ಬಿಸಿ ರೊಟ್ಟಿ ಕೆಂಡದ ಮೇಲಿರುವಂತ ರೊಟ್ಟಿ ಮಾಡಿ ಅವನ್ ತಲೆ ಹತ್ರ ಇಟ್ಟಿದ್ದನು. ತಲೆಗುಂಬಿಗೆ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಫಸ್ಟ್ ಏನ್ ಮಾಡ್ತಾನೆ? ಪ್ರಾರ್ಥನೆ. ಆಮೇಲೆ ಏನ್ ಮಾಡ್ತಾನೆ? ಭಯ ಬಂದಾಗ ಏನ್ ಮಾಡ್ಬೇಕು ನೀವು? ಹೇಳ್ರಿ, ಚೆನ್ನಾಗಿ ಪ್ರೇಯರ್ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ನಿದ್ರೆ ಮಾಡ್ಬೇಕು. ನಾಳೆ ಸಾಯಿಸಕ್ ಬರ್ತಾರಂದ್ರು ಕೂಡ ಚೆನ್ನಾಗಿ ಊಟ ಮಾಡ್ಬೇಕು. ನಾಳೆ ನಿನಗೆ ದೊಡ್ಡ ಶೋಧನೆ ಬರ್ತದಂದ್ರು ಕೂಡ ಚೆನ್ನಾಗಿ ಪ್ರೇಯರ್ ಮಾಡು, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ನಿದ್ದೆ ಮಾಡು. ನನ್ನ ದೇವ್ರ ಹತ್ರ ಬಂದು ಭಯ ಬಂದಾಗ ಯಾರನ್ನು ಹೇಳ್ಕೊಂಡ್ರೆ ಹಿಂಗೆ ಹೇಳ, ನನ್ನ ದೇವರು ಸಂಬಂಧಿಕರು ತಿರುಗಿ ಬಿದ್ದಿದ್ದಾರ, ಚೆನ್ನಾಗಿ ಪ್ರೇಯರ್ ಮಾಡು, ಚೆನ್ನಾಗಿ ಊಟ ಮಾಡು,
ಚೆನ್ನಾಗಿ ನಿದ್ದೆ ಮಾಡು. ಇವಾಗ ಆಯ್ತು, ದೇವರು ಉಣ್ತಾ ಇದ್ದಾನೆ ಯಾರು ಉಣ್ತಾ ಇದ್ದಾನೆ. ಉಣ್ಬೇಕಾದ್ರೆ ಯಾರು ನೆನಪು ಬರ್ತಾರೆ? ರಾಣಿ ಸಾಯಿಸ್ತೇನೆ ಅಂತ ಹೇಳಲ್ಲ, ಒಂದೆರಡು ತುತ್ತಿ ನಾನು ಹತ್ಕೊಂಡು, ದೇವ ಯಜ್ಬೇಲ್ ರಾಣಿ ಬರ್ತಾಳೆ ದೇವ ನಾಳೆ ಸಾಯಿಸಕ್ಕೆ. ದೇವ್ರಂತಾನೆ, ನೀನ್ ಚೆನ್ನಾಗಿ ಉಣ್ಣಪ್ಪ, ನೀನ್ ಚೆನ್ನಾಗಿ ನಿದ್ರೆ ಮಾಡಪ್ಪ, ನಿನ್ನ ಶತ್ರುಗಳನ್ನ ನಾನು ನೋಡ್ಕೊಳ್ತಾನೆ, ಯಜ್ಬೇಲ್ ರಾಣಿನ ನಾನು ನೋಡ್ಕೊಳ್ತಾನೆ. ನಿನ್ ಕೆಲಸ ಏನ? ಚೆನ್ನಾಗಿ ಪ್ರೇಯರ್ ಮಾಡ್ಬೇಕು, ಚೆನ್ನಾಗಿ ಮೆತ್ತಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಉಣ್ಬೇಕಾದ್ರೆ ಕೇಳ್ತಾರೆ, ಪಾಪ ನೆನ್ಪರ್ತಾಗಲ್ಲ, ಸ್ವಾಮಿ ನಾಳೆ ಬರ್ತೀನಿ ಅಂತಂದ. ದೇವ್ರಂತಾನೆ, ಹಲ್ಲೆಲೂಯ, ಆ ರಾಣಿ ನಾನು ನೋಡ್ಕೊಳ್ತಾನೆ, ಆ ವೈರಿ ನಾನು ನೋಡ್ಕೊಳ್ತಾನೆ. ನೀನ್ ಚೆನ್ನಾಗಿ ಪ್ರೇಯರ್ ಮಾಡು, ಚೆನ್ನಾಗಿ ಊಟ ಮಾಡು. ಚೆನ್ನಾಗಿ ಊಟ ಮಾಡ್ದ, ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಅಬ್ಬೋ, ಮಲಗಿದನು, ತಿಂದ, ಮತ್ತೆ ಮುಂದೆ ಬಾ. ಯೆಹೋವನ ದೂತನು ಎರಡನೇ ಸಾರಿ ಬಂದು, ಮತ್ತೆ ದೇವ್ರು ಬಂದು ದೂತ ಬಂದು ಹೇಳ್ತಾನೆ, ಎರಡನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು. ದೇವ್ರ ಹೇಳ್ತಾನೆ ಎರಡನೇ ಸಾರಿ ಕೂಡ. ನೀವು ಎಷ್ಟು ಸಾರಿ ದೇವ್ರ ಹತ್ರ ಹೋಗಿ ಕೇಳಿದ್ರೆ, ದೇವ್ರೇ ನನ್ನ ಗಂಡ ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದಾನೆ ದೇವ್ರೇ, ದೇವ್ರಂತಾನೆ ಚೆನ್ನಾಗಿ ಪ್ರೇಯರ್ ಮಾಡು, ಚೆನ್ನಾಗಿ ನಿದ್ದೆ ಮಾಡು. ನಿನ್ನ ಗಂಡನನ್ನ ನಾನು ನೋಡ್ಕೊಳ್ತೀನಿ, ನಿನ್ನ ಹೆಂಡತಿನ ತಿರುಗಿ ಬಿದ್ದ ಹೆಂಡತಿ ನಾನು ನೋಡ್ಕೊಳ್ತಾನೆ, ನಿನಗೆ ವಿರುದ್ಧವಾಗಿ ತಿರುಗಿ ಬಿದ್ದಂಥ ಸಂಬಂಧಿಕರು ನಾನು ನೋಡ್ಕೊಳ್ತಾನೆ, ನಿನಗೆ ವಿರುದ್ಧವಾಗಿ ತಿರುಗಿ ಬಿದ್ದಂಥ ಮೇಲಾಧಿಕಾರಿಗಳು ನಾನು ನೋಡ್ಕೊಳ್ತಾನೆ. ನಿನ್ನ ಕೆಲಸ ಏನು? ಚೆನ್ನಾಗಿ ಪ್ರೇಯರ್ ಮಾಡೋದು, ಒಳ್ಳೆ ಪ್ರಾರ್ಥನೆ, ಒಳ್ಳೆ ಊಟ, ಒಳ್ಳೆ ನಿದ್ರೆ, ಈ ಮೂರು ಮಾಡೋಷ್ಟೇ ಜಯ ನಿನ್ನದೇ. ನೀನ್ ಪ್ರಾರ್ಥನೆ ಮಾಡಿದ್ರೆ, ನೀನ್ ಚೆನ್ನಾಗಿ ಊಟ ಮಾಡ್ತಾ ಇದ್ರೆ, ನೀನ್ ಚೆನ್ನಾಗಿ ದೇವ್ರ ಸ್ತೋತ್ರ ಹಲ್ಲೆಲೂಯಾ ನಿದ್ರೆ ಮಾಡ್ತಾ ಇದ್ರೆ, ನಿನ್ನ ಗಂಡನನ್ನ ದೇವ್ರು ಬದಲಾಯಿಸ್ತಾನೆ, ನಿನ್ನ ಹೆಂಡತಿನ ದೇವ್ರು ಬದಲಾಯಿಸ್ತಾನೆ, ನಿನ್ನ ಸಂಬಂಧಿಕರನ್ನ ದೇವ್ರು ಬದಲಾಯಿಸ್ತಾನೆ, ನಿನ್ನ ಶತ್ರುಗಳನ್ನ ಮಿತ್ರರನ್ನಾಗಿ ದೇವರು ಬದಲಾಯಿಸುವ ದೇವರಾಗಿದ್ದಾನೆ. ನೀನ್ ಪ್ರಾರ್ಥನೆ ಮಾಡೋಷ್ಟೊತ್ತಿಗೆ ಆ ಶತ್ರು ನಿನ್ನ ತೊಟ್ಟಿಗೆ ಬರ್ತಾನೆ, ಆ ಶತ್ರು ನಿನ್ನ ಕಂಟ್ರೋಲಿಗೆ ಬರ್ತಾನೆ. ಪ್ರಾರ್ಥನೆ ಅಷ್ಟು ಶಕ್ತಿ ಇದೆ, ಪ್ರಾರ್ಥನೆ ಅಷ್ಟು ಬಲ ಇದೆ. ಯಜ್ಬೇಲ್ ರಾಣಿ ಬಂದರ ಮಾರನೇ ದಿನ ಶತ್ರುಗಳು ಪ್ಲಾನ್ ಮಾಡೋವರೆಗೂ ಸೀಮಿತ ಅಷ್ಟೇ. ಆ ಶತ್ರುವಿನ ಪ್ಲಾನ್ ನಿನ್ನನ್ನು ಮುಟ್ಟೋವರೆಗೂ ದೇವ್ರು ಬಿಡಲ್ಲ, ನಿನ್ನ ಮನೆ ಬಾಗಿಲವರೆಗೂ ಆ ಶೋಧನೆ ಬರೋವರೆಗೂ ಬಿಡಲ್ಲ, ನಿನ್ನ ಗಂಡನವರೆಗೂ ಆ ಶೋಧನೆ ಬರೋವರೆಗೂ ಬಿಡಲ್ಲ. ದೂರದಿಂದಲೇ ದೇವರದನ್ನು ಬಗೆಹರಿಸ್ತಾನೆ.